ಕವನದ ಹೆಸರು ಡ್ಯೂಟಿ ಪರ್ವ. ಸರಕಾರದ ಏಜೆನ್ಸಿಯನ್ನು ಹಿಡಿದು IAS IPS ಗಳನ್ನು ಒಲಿಸಿಕೊಂಡು ಬದುಕುವಂತಹ ಏಜೆನ್ಸಿಗಳ ಮತ್ತು ಅಧಿಕಾರಿಗಳ ಜೀವನದ ಶೈಲಿಯ ಕವನ ಇದು. ಡ್ಯೂಟಿ ಪರ್ವ. ಓಂ ಕರ್ಮಣ್ಯೇ ವಾಧಿಕಾರಸ್ತೆ. ಓಂ ಕರ್ಮಣ್ಯೇ ವಾಧಿಕಾರಸ್ತೆ ಎಂದು ಡ್ಯೂಟಿಯಲ್ಲಿರುವ ಅವರು ಇಡೀ ಇಂಡಿಯವೇ ಡ್ಯೂಟಿಯಲ್ಲಿ ಮುಳುಗಿರುವಾಗ ತಮ್ಮ ದೇಶದ ದಡ್ಕನ್ ಹೊಂಡದಲ್ಲಿ ಕುಳಿತು ಖಾಸಗಿ ಶ್ರೀಮತಿ ಕಣ್ಣು ಬೆನ್ನಿನ ಹಿಂದೆ ಅತ್ತಿತ್ತ ಹೊರಳಲಾಗಿ ಖಾಸಗಿ ಶ್ರೀಮತಿ ಕಣ್ಣು ಇನ್ನೊಬ್ಬರ ಬೆನ್ನಿನ ಹಿಂದೆ ಅತ್ತಿತ್ತ ಹೊರಳಲಾಗಿ ಐ ಗೆಟ್ ವಾಟ್ ಐ ವಾಂಟ್ ಎಂದು ಸುರುಳಿ ಸಿಗರೇಟು ಬಿಟ್ಟು ಮಾಡರ್ನ್ ಕಪಲ್ ಆಗಿ ಸಾಗುತ್ತಿರುವರು. ಡ್ಯೂಟಿಯಲ್ಲಿರುವ ಅವರು ಸಾಗುವರು ಯಾವುದೋ ಜನನಿಬಿಡ ರಸ್ತೆಗಳಲ್ಲಿ. ಭೋಲಾಶಂಕರ್ ಪುರಿ ಮಣ್ಣು ಮಸಣ ಏನೋ ಗಬಕ್ಕನೆ ತಿನ್ನುತ್ತಾ ಬಕೆಟ್ಟಿನ ಅದ್ವೈತ ಪಾನಿಯಲ್ಲಿ ಯಾಕೋ ತುಳುವಿನ ಪುರಿ ಮಿಜುಕುವುದ ನೋಡುತ್ತಾ ಅಣುರೇಣು ತೃಣಕಾಷ್ಟ ಕೀಟಾಣು ನೆನಪಾಗಿ ಮೈ ಮರೆಯುವರು ಮತ್ತೆ ಮಸಾಲಾ ಪುರಿಯಲ್ಲಿ. ಡ್ಯೂಟಿಯಲ್ಲಿರುವ ಅವರು ಅಲ್ಲಿ ಇಲ್ಲಿ ದಿಲ್ಲಿ ಸೆಕ್ರೆಟೇರಿಯಟ್ಟಿನಲ್ಲಿ ಅಥವಾ ತಾಲೂಕಾ ಪಂಚಾಯತ್ ಆಫೀಸಿನಲ್ಲಿ ಧೂಳು ಹಿಡಿದ ಗಾಂಧಿ ಅಂಬೇಡ್ಕರ್ ಫ್ರೇಮಿನ ಕೆಳಗೆ ತೀರ ಜುಜುಬಿಯಾಗಿ ಇದ್ದರೂ ಸಂಜೆ ಏರ್ ಬಜಾರ್ಗಳಲ್ಲಿ ಕಾಲು ಊರಿ ಇರುತ್ತಾರೆ ಹಲವು ಬಾರಿ. ಈ ಪವಿತ್ರ ದೇಶದ ಕೇವಲ ರೇಮಂಡ್ಸ್ ಕಂಪ್ಲೀಟ್ ಮ್ಯಾನ್ ಮೇನಿಯಾದಲ್ಲಿ ಮುಳುಗಿ ಡ್ಯೂಟಿಯಲ್ಲಿರುವ ಅವರು ಎಲ್ಲರ ನಡುವೆ ಬೋರಾಗಿ ಮೆಕ್ಡವೆಲ್ ಬ್ರ್ಯಾಂಡುಗಳಲ್ಲೇ ಮುಳುಗಿ ಸ್ವಪ್ನ ಸುಷುಪ್ತಿಯ ಸಮಾಧಿಯ ಕಡೆಗೆ ಹಾಗೂ ಹೀಗೂ ಸಾಗಿ ಅಚಾನಕ್ ನೀಲ ಚಿತ್ರಗಳ ಮಾಂಸದ ಬೊಡ್ಡೆಗಳಲ್ಲಿ ಕಣ್ಣು ಬಿದ್ದು ಸಂಗೀತ ಸುಖದ ಬೆಸೆದ ಬೆದೆಯ ನೆರಳಾಟಗಳಿಗೆ ಬೆಚ್ಚಿ ಬಿದ್ದು ಬರುತ್ತಾರೆ ನಿಧಾನ ಜಾಗೃತಿಗೆ ಮೆಲ್ಲನೆ ಲಗ್ಗೆ ಹಾಕುತ್ತಾರೆ ರಾಜಧಾನಿಗೆ. ಡ್ಯೂಟಿಯಲ್ಲಿರುವ ಅವರು ಶಾಂತಂ ಪಾಪಂ ಸೃಷ್ಟಿಸಿಕೊಂಡು ಮುಸ್ಸಂಜೆ ತಮ್ಮ ಹೆಂಡತಿ ಖಾಸ ತಮ್ಮ ಕಲೀಗಿನೊಡನೆ ಕೋಲ್ಗೇಟು ನಗೆಯೊಡನೆ ಲೋಕಾಭಿರಾಮ ಹರಟೆ ಹೊಡೆಯುವಾಗ ನೋಡುವರು ಅವಳ ಕಾಮವನ್ನು ಕ್ರೋಧದಿಂದ ಮತ್ತೆ ದುರುಗುಟ್ಟುವರು ಉದ್ರಿಕ್ತ ಚಾನಲುಗಳ ಮತ್ಸರದಿಂದ. ಡ್ಯೂಟಿಯಲ್ಲಿರುವ ಅವರು ನಿಜವಾಗಿ ಡ್ಯೂಟಿಯಲ್ಲಿದ್ದರೆ ಅನಂತ ಶಯನ.
ಡ್ಯೂಟಿಯಲ್ಲಿರುವ ಅವರು ನಿಜವಾಗಿ ಡ್ಯೂಟಿಯಲ್ಲಿದ್ದರೆ ಅನಂತ ಶಯನ, ಬಡ್ತಿಯದೇ ಧ್ಯಾನ, ಗ್ರ್ಯಾಚುವಿಟಿ ಇಂಕ್ರಿಮೆಂಟ್ ಕನಸು, ಕುರ್ಚಿಗೊದಗಿದರೆ ಮಧುರ ನೆನಪು, ಸೊಳ್ಳೆ ಕಡಿದರೂ ಮಂದ ಸ್ಮಿತ, ಬೆಳದಿಂಗಳ ನಗೆಗಳ ಕೊಳ ಮನಸ್ಸು, ಗಗನ ಸಖಿಯರ ಉಪಚಾರದ ಸ್ಮೃತಿ. ಏಕೆಂದರೆ ಎಷ್ಟು ಹೊತ್ತಿಗೂ ಅವರು IAS IPS, ಏಕೆಂದರೆ ಅವರು ಎಷ್ಟು ಹೊತ್ತಿಗೂ IAS IPS. ಡ್ಯೂಟಿಯಲ್ಲಿರುವ ಅವರು ಕೆಲವು ಬಾರಿ ಗಗನ ಸಂಚಾರಿ, ಸಾರಾ ಸಗಟು ವ್ಯಾಪಾರಿ. ಡ್ಯೂಟಿಯಲ್ಲಿರುವ ಅವರು ಕೆಲವು ಬಾರಿ ಗಗನ ಸಂಚಾರಿ, ಸಾರಾ ಸಗಟು ವ್ಯಾಪಾರಿ, ಹಡಗು, ವಿಮಾನ, ಕ್ಷಿಪಣಿ, ಅಣುಬಾಂಬು, ಭಾಗ, ಉಪಗ್ರಹ, ಅಣುರೇಣು, ತೃಣಕಾಷ್ಟ, ಕಾಂಟ್ರಾಕ್ಟು, ಹೊಸ ದಿಕ್ಕಿನ ಏಜೆಂಟು. ಸಾರಾ ಸಗಟು ವ್ಯಾಪಾರಿ, ಹಡಗು, ವಿಮಾನ, ಕ್ಷಿಪಣಿ, ಅಣುಬಾಂಬು, ಭಾಗ, ಉಪಗ್ರಹ, ಅಣುರೇಣು, ತೃಣಕಾಷ್ಟ, ಕಾಂಟ್ರಾಕ್ಟು, ಹೊಸ ದಿಕ್ಕಿನ ಏಜೆಂಟು. ದೇಶದಿಂದ ದೇಶಕ್ಕೆ ವಿಶ್ವ ಮಾನವ ಕ್ರಿಯೇಷನ್ನಿನಡಿ ಪ್ರವೇಶ, ಆಧುನಿಕ ನೇಷನ್ನಿನ ರೂವಾರಿ, ಉದ್ಯಮದಲ್ಲಿ ಭಾರಿ ಅವ್ಯವಹಾರಿ, ಉಳಿದವರ ತೆಗೆಯುವರು ದಿವಾಳಿ. ಡ್ಯೂಟಿಯಲ್ಲಿರುವ ಅವರು ಮಾಡುವ ಕೆಲಸ ದೇವರ ಕೆಲಸ, ಅವರ ದೇವರೋ ಮೂಕ. 4-5 ತಲೆಯವನು, ಇವರಿಗೂ ಒಂದೇ ತಲೆ 2 ಕೈಗಳನ್ನಷ್ಟೇ ಸೃಷ್ಟಿಕರ್ತ ಕೊಟ್ಟದ್ದು ದೇಶದ ಅದೃಷ್ಟ ಸೌಭಾಗ್ಯ. ಇವರಿಗೂ ಒಂದೇ ತಲೆ 2 ಕೈಗಳನ್ನಷ್ಟೇ ಸೃಷ್ಟಿಕರ್ತ ಕೊಟ್ಟದ್ದು ದೇಶದ ಅದೃಷ್ಟ ಸೌಭಾಗ್ಯ. ಡ್ಯೂಟಿಯಲ್ಲಿರುವ ಅವರು ಡ್ಯೂಟಿಯಲ್ಲಿ ಇರದಿದ್ದರೆ ಕಡಸದಲ್ಲಿರುವುದುಂಟು. ಡ್ಯೂಟಿಯಲ್ಲಿ ಇರದಿದ್ದರೂ ಕಡಸದಲ್ಲಿರುವುದುಂಟು. ಕಚೇರಿಯಲ್ಲಿ ಹಳೆಯ ಗಜೆಟಿನ ತರ ಹಿರಿಯರವರು, ಅತೀಂದ್ರಿಯದವರು, ಕಲಸು ಮೇಲೋಗರ, ಸಕಲ ಕಲಾ ವಂಚಕ ವಲ್ಲಭ. ಆದರೂ ಬ್ರಹ್ಮಾಂಡ ಪ್ರೆಷರ್ರು, ಅಂದರೆ ಬಿಪಿಗೆ ಸದ್ಯ. ಕಾರಿನೊಳಗೆ ಕಬೀರನ ಭಜನೆ, ಜಾರಿನೊಳಗೆ ಬೀರು. ಆಧ್ಯಾತ್ಮ ಸಾಗುವುದು ಸದಾ ಅತೀಂದ್ರಿಯದ ಗೇರುಗಳಲ್ಲಿ ಏರು ಪೇರು. ಅತೀಂದ್ರಿಯದ ಗೇರುಗಳಲ್ಲಿ ಏರು ಪೇರು. ಜೀವನದ ಭಾಗ 2ರಲ್ಲೂ ಡ್ಯೂಟಿಯಲ್ಲಿರುವ ಅವರು ಪ್ರಳಯವಾದರೂ ಪೂರ್ಣ ಆಶಾವಾದಿ, ಜಾಗೃತ ಭೋಗಿ, ನಿದ್ರಾ ಯೋಗಿ, ಸ್ವಪ್ನ ಸಮಾಧಿಯ ಸಿದ್ಧ. ಹಗಲು ಮಹಾತ್ಮ ಗಾಂಧಿ ಮಾರ್ಗಕ್ಕೆ ಬದ್ಧ, ಹಗಲು ಮಹಾತ್ಮ ಗಾಂಧಿ ಮಾರ್ಗಕ್ಕೆ ಬದ್ಧ. ಬುದ್ಧ, ಯೇಸು, ಮಾರ್ಕ್ಸ್, ವೇದಾಂತ, ಗೀತೆ, ಬೈಬಲ್, ಕುರಾನಿನ ಸರ್ವಸಾರ ಉದ್ಗಾರ. ಶೈನಿಂಗ್ ನೈಸ್ ಬುರುಡೆ, ವಾಕಿಂಗ್ ಲೈಬ್ರರಿ, ಹರಿಹರಿ ಶ್ರೀಹರಿ. ಡ್ಯೂಟಿಯಲ್ಲಿರುವ ಅವರು ಈಗ ಪಕ್ವ ವ್ಯಕ್ತಿತ್ವ ಮಾಗಿ ಮಾಗಿ. ಡ್ಯೂಟಿಯಲ್ಲಿರುವ ಅವರು ಈಗ ಪಕ್ವ ವ್ಯಕ್ತಿತ್ವ ಮಾಗಿ ಮಾಗಿ ಕೊಳೆಯಲು ತಯಾರಾಗಿರುವವರ ಪೈಕಿ. ವ್ಯಕ್ತಿತ್ವ ಮಾಗಿ ಮಾಗಿ ಕೊಳೆಯಲು ತಯಾರಾಗಿರುವವರ ಪೈಕಿ. ಕಳ್ಳಬಟ್ಟಿ ಸೆರೆ, ಕನ್ಯಾಸೆರೆಯಿಂದ ಹಿಡಿದು ಈಗೀಗ ಉದ್ಘಾಟನೆಗೆ ತಯಾರು. ಕಳ್ಳಬಟ್ಟಿ ಸೆರೆ, ಕನ್ಯಾಸೆರೆಯಿಂದ ಹಿಡಿದು ಈಗೀಗ ಉದ್ಘಾಟನೆಗೆ ತಯಾರು. ಅವರು ಕಾಲು ಹೊರಗಿಡುವುದೇ ಕತ್ತರಿ ಹಿಡಿದುಕೊಂಡು. ಹಿಂದಿ ಸಿನಿಮಾದ ಪೂಸಿವಾಲರ ದಂಡು, ಪಾರ್ಟಿಗಾಗಿ ಫಂಡು. ಹಿಂದಿ ಸಿನಿಮಾದ ಪೂಸಿವಾಲರ ದಂಡು, ಪಾರ್ಟಿಗಾಗಿ ಫಂಡು. ಈಗೀಗ ಉದ್ಘಾಟಿಸಿ ಸಾಕಾಗಿ ದಣಿಯುತ್ತಾರೆ. ದೇವತಾ ಬಾರಿನ ಸೋಮರಸ ದೇವತೆಯ ಕೃಪೆಯಿಂದ ಈಗೀಗ ಕಚೇರಿ ಮನೆಗಳಿಗಿಂತ ಹೆಚ್ಚು ಕಾಲ ಕಳೆಯುತ್ತಾರೆ ಆಸ್ಪತ್ರೆಯಲ್ಲಿ. ಕೆಲವು ದಿನ ಏಕಾಂಗಿ ಜೀವನ ಬೋರಾಗಿ
ತಾವೀಗ ಇಂದ್ರಿಯವೇ ಅತೀಂದ್ರಿಯವೇ, ತಾವೀಗ ಇಂದ್ರಿಯವೇ ಅತೀಂದ್ರಿಯವೇ ತಿಳಿಯಲಾರದೆ ತೀವ್ರ ನಿಗಾದಲ್ಲಿದ್ದರೂ ಐಸಿ ಯೂನಿಟ್ ಆದರೂ ಕಚೇರಿಯ ರಿಜಿಸ್ಟರ್ನ ಲೆಕ್ಕದಲ್ಲಿ ಅವರು ಡ್ಯೂಟಿಯಲ್ಲೇ ಇರುವರು. ಕಚೇರಿಯ ರಿಜಿಸ್ಟರ್ನ ಲೆಕ್ಕದಲ್ಲಿ ಅವರು ಡ್ಯೂಟಿಯಲ್ಲಿಯೇ ಇರುವರು. ಸರಕಾರಿ ಕಚೇರಿಗಳಲ್ಲಿ ಡ್ಯೂಟಿಯಲ್ಲಿರುವ ಅವರು ಅವರ ಹೆಂಡತಿಯೂ ಆಸ್ಪತ್ರೆ ಸೇರಿ ಆಧ್ಯಾತ್ಮವ ತೆಗೆಯುವರು ಲಗಾಡಿ ಸ್ಪೆಷಲ್ ಕೇಸುಗಳಾಗಿ ಬದುಕು ಸಾವುಗಳಿಗೆ ಒಂದು ಕಗ್ಗಂಟಾಗಿ ಅಂತರವೇ ತಿಳಿಯದೆ ಲಾಗಾಯತಿನಿಂದ ಉಳಿದವರ ತಲೆಮಾರಿ ಬದುಕಿದ ಬುದ್ಧಿಜೀವಿ. ಬದುಕಿದ ಬುದ್ಧಿಜೀವಿ. ಭವಿಷ್ಯದ ಅವರ ಕುಡಿಗಳು ಈಗ ಸ್ಖಲನ ಚಿತ್ರದ ದೊಡ್ಡ ದೊಡ್ಡ ಹೀರೋಗಳು. ಉಳಿದವರ ತಲೆಮಾರಿ ಬದುಕಿದ ಬುದ್ಧಿಜೀವಿ. ಭವಿಷ್ಯದ ಅವರ ಕುಡಿಗಳು ಈಗ ಸ್ಖಲನ ಚಿತ್ರದ ದೊಡ್ಡ ಹೀರೋಗಳು. ಶಿಕ್ಷಣದಲ್ಲಿ ಜೀರೋಗಳು, ರೋಡ್ ರೋಮಿಯೋಗಳು. ಪ್ರತಿ ಗೋಡೆ ಪೋಸ್ಟರಲ್ಲೂ ರಕ್ತಕ್ರಾಂತಿ. ಲೈಂಗಿಕಾಭಿನಯಕ್ಕೆ ಪದ್ಮಶ್ರೀ ಸಿಗುವ ರೀತಿ. ಡ್ಯೂಟಿಯಲ್ಲಿರುವ ಅವರು ಈಗ ಫೀನಿಕ್ಸಿನ ನೆನಪಾಗಿ ಎದ್ದರು. ಯಾವನೋ ಬಾಬಾನ ಬೂದಿ ಬೆಳೆದುಕೊಂಡರು. ಇನ್ನೊಂದು ಬದಿಯಲ್ಲಿ ಸರಿಹೊತ್ತಿಗೆ ದಿಲ್ಲಿಯಲ್ಲಿ ಅವರ ಕ್ಯಾಂಡಿಡೇಟು ಗೆದ್ದರು. ಅಸಲು ಪವಾಡವೇ ಸರಿ ಮತ್ತೆ ರಾತ್ರಿ ಪೆಗ್ಗಲ್ಲೆಲ್ಲ ಚಂಡಮಾರುತ ತುಳುಕಿ ಮೈಯಿಡಿ ಮತ್ತೆ ಬಯಕೆಯ ಜ್ವಾಲಾಮುಖಿ. ಭವ್ಯ ಮಹಲುಗಳಲ್ಲಿ ದಿವ್ಯ ಕನ್ನಿಕೆಯರ ಮುಖಾಮುಖಿ. ಡ್ಯೂಟಿಯಲ್ಲಿರುವ ಅವರು ಈಗ ವಿಚಾರವಾದಿ. ಕೇಳುವರು ಯಾರು? ಆ ಸೂರ್ಯ, ಈ ಚಂದ್ರ, ಯಾಕೆ ಹಗಲು ರಾತ್ರಿಗಳು, ತಾರೆಗಳು, ಆಕಾಶ, ನೆಲ, ಜಲ, ದೇಶ, ಕೋಶ, ಕಾಲ. ಯಾಕೋ ತಾನೊಬ್ಬನೇ ಇರಲಾರೆ ಅಸ್ತಿತ್ವವಾದಿಯಾಗಿ. ಭೂತಗಳು ಬಡಿದೆಬ್ಬಿಸುವ ಮೂಲಭೂತವಾದಿ. ಅದೇ ಮೂಲವ್ಯಾಧಿ. ಡ್ಯೂಟಿಯಲ್ಲಿರುವ ಅವರು ಇನ್ನೂ ಕಡತಗಳಲ್ಲಿ ಕಚೇರಿಯಿಂದ ಕಚೇರಿಗೆ ವರ್ಗವಾದರೂ ಒಂದು ದಿನ ಅವರು ಮನೆಯಲ್ಲಿ ಮಲಗಿದ್ದಲ್ಲೇ ಎಡೆಯೆಡೆದ ಸದ್ದು ಸ್ಫೋಟ. ಎಲ್ಲ ಗದ್ದಲ ಮೀರಿ ದೇಶಕ್ಕೆ ದೇಶವೇ ನಡುಗಿ ಪತ್ರಕರ್ತರು ತಮ್ಮ ಇಂಟರ್ನೆಟ್ ಜಾಲಾಡಿ ಕೊನೆಗೂ ಇವರ ಹೃದಯಾಘಾತವೆಂದು ಹುಡುಕಿ ಇವರಿಗೆ ಹೇಳಿದರೂ ಇವರಿಗೆ ತಿಳಿಯದಷ್ಟು ಆಳ ಹೃದಯವಾಗಿ ಸ್ಥಿತಪ್ರಜ್ಞ ಕೊಂಚ ಅರೆಜೀವವಾಗಿ ಸ್ವಲ್ಪವೇ ದೂರ ಮೋಕ್ಷದ ಹಾದಿ ಅಡ್ಡದಾರಿ. ವರ್ಗವಾದರೂ ಒಂದು ದಿನ ಅವರು ಮನೆಯಲ್ಲಿ ಮಲಗಿದ್ದಲ್ಲೇ ಎದೆಡದ ಸದ್ದು ಸ್ಫೋಟ. ಎಲ್ಲ ಗದ್ದಲ ಮೀರಿ ದೇಶಕ್ಕೆ ದೇಶವೇ ನಡಗಿ ಪತ್ರಕರ್ತರು ತಮ್ಮ ಇಂಟರ್ನೆಟ್ ಜಾಲಾಡಿ ಕೊನೆಗೂ ಇವರ ಹೃದಯಾಘಾತವೆಂದು ಹುಡುಕಿ ಇವರಿಗೆ ಹೇಳಿದರೂ ಇವರಿಗೆ ತಿಳಿಯದಷ್ಟು ಆಳ ಹೃದಯವಾಗಿ ಸ್ಥಿತಪ್ರಜ್ಞ ಕೊಂಚ ಅರೆಜೀವವಾಗಿ ಸ್ವಲ್ಪವೇ ದೂರ ಮೋಕ್ಷದ ಅಡ್ಡದಾರಿ. ಡ್ಯೂಟಿಯಲ್ಲೇ ಇರುವವರ ಹೃದಯಾಘಾತಕ್ಕೆ ಅಮೆರಿಕದ ಸೆನೆಟ್ ಬೆಚ್ಚಿ ಬಿದ್ದು ಶ್ವೇತಭವನವೂ ನಡುಗಿ ಅಚಾನಕ್ಕಾಗಿ ದಿಲ್ಲಿಗೆ ಸುದ್ದಿ ಮುಟ್ಟಿ ಈಗವರು ಕರ್ಮಣ್ಯವಾಧಿಕಾರಸ್ಥೆ ಅನ್ನುವ ದುರಸ್ತಿಯಾಗದ ರಸ್ತೆ ಹಿಡಿದವರು. ಸರಕಾರದ ಕೆಲಸ ದೇವರ ಕೆಲಸವಾಗಿ, ದೇವರ ಕೊನೆಯ ಕೆಲಸ ಸಾಂಗವಾಗಿ ಮಾಡಿದವರು. ಡ್ಯೂಟಿಯಲ್ಲಿರುವ ಅವರು ನಮ್ಮ ನಿಮ್ಮಂತೆ ಡ್ಯೂಟಿಯಲ್ಲಿಯೇ ತೀರಿ ಹೋದರು. ದೇಶಕ್ಕೆ ತುಂಬಲಾರದ ನಷ್ಟ ನಿಷ್ಕರುಣೆಯಿಂದ ಒಡ್ಡಿದವರು. ಒಂದು ಅನಗ್ಯ ಭಾರದ ರತ್ನವೆಂದರು ನಂಬೂದಿರಿ ಅವರು.
ಒಂದು ಅನರ್ಘ್ಯ ಭಾರತ ರತ್ನವೆಂದರು ನಂಬೂದಿರಿ ಅವರು. ಮಲಯಾಳದಲ್ಲಿ ವಾದನಗಳೆಲ್ಲ ಶೋಕಾಚರಿಸಿದವು, ಹಿಂದಿಯಲ್ಲಿ ಎಲ್ಲ ರಾಜ್ಯಗಳಲ್ಲಿ. ಡ್ಯೂಟಿಯಲ್ಲಿರುವ ಅವರು ಹೀಗೆ ಸರ್ವಸಮ್ಮತಿಯಿಂದ ಸುಮ್ಮನೆ ಮಲಗಿರುವಾಗ ಧುತ್ತೆಂದು ಎಲ್ಲಿಂದಲೋ 1 ಡಜನ್ ಮಹಿಳೆಯರು ಬಂದು ಪಿಳ್ಳೆ ಮಕ್ಕಳ ಎಸೆದು ಚೆಲ್ಲಾ ಪಿಲ್ಲಿ ನಾವೀಗ ಅನಾಥರಾದೆವು ಎಂದು ಕೂಗಿ ಅವರ ಜೀವನ ಪಾರದರ್ಶಕವಾಗಿ ನಿಜ ಎಲ್ಲರಿಗೆ ತಿಳಿದು ಅಚ್ಚರಿಯೋ ಅಚ್ಚರಿ. ಪಾರದರ್ಶಕ ಆಶ್ಚರ್ಯವೇ ಸರಿ, ಪಾರದರ್ಶಕ ಆಶ್ಚರ್ಯವೇ ಸರಿ. ಡ್ಯೂಟಿಯಲ್ಲಿರುವ ಅವರು ನಿಜವಾಗಿಯೂ ಈಗ ತೀರಿ ಹೋಗಿ ಡ್ಯೂಟಿಯ ಕರ್ಮ ಮಾಡಿದರು. ಎಲ್ಲರ ಮೂಗಿಗೂ ಅಳು ನುಗ್ಗಿ ಮೌನ ಪ್ರಾರ್ಥನೆಗಾಗಿ ಮುಷ್ಟಿ ಬಿಗಿ ಹಿಡಿದು ಮೌನಕ್ಕಾಗಿ ನಿಂತರು. ಥತ್ ವಿದ್ಯುತ್ ಅಕಸ್ಮಾತ್ ಗಾಢಾಂಧಕಾರ ತಂದೊಡ್ಡಿ ಮೌನ ಪ್ರಾರ್ಥನೆಗಾಗಿ ಎಲ್ಲರೂ ಹಲ್ಲು ಮಸೆಯುವ ವೇಳೆ ಇಡೀ ದೇಶದಲ್ಲೇ ಮೌನಕ್ಕೆ ಜಾಗವಾದರೂ ಎಲ್ಲಿ ಹೇಳಿ ಅಂದುಕೊಂಡರು ಕಟ್ಟಾ ವಿರೋಧಿ ಸ್ನೇಹಿತರು. ಹೀಗೆ ಡ್ಯೂಟಿಯಲ್ಲಿರುವ ಎಲ್ಲರೂ ಈ ದೇಶದಲ್ಲಿ ಡ್ಯೂಟಿಯಲ್ಲಿದ್ದೇ ಬದುಕತೆಂದು ಮುಗಿಸುವರು. ದೇವರ ಕೆಲಸಗಳನ್ನೆಲ್ಲ ಸರ್ಕಾರದ ಕೆಲಸವಾಗಿಸುವರು. ಸರ್ಕಾರದ ಕೆಲಸಗಳೆಲ್ಲ ದೇವರಿಗೇ ತಿಳಿಯದ ಹಾಗೆ ಮಾಡುವರು. ಸರ್ಕಾರದ ಕೆಲಸಗಳೆಲ್ಲ ದೇವರಿಗೇ ತಿಳಿಯದ ಹಾಗೆ ಮಾಡುವರು. ದೇವರಿಗೇ ತಿಳಿಯದ ಹಾಗೆ ಮಾಡುವರು. ದೇವರಿಗೇ ತಿಳಿಯದ ಹಾಗೆ ಮಾಡುವರು.